ಕಲಾವಿದರೇ ದಯವಿಟ್ಟು ಗಮನಿಸಿ, ಕಾರ್ಯಕ್ರಮ ನೀಡುವಂತೆ ಕೇಳಿ ನಿಮಗೆ ಕರೆ ಬರಬಹುದು. ಯಾರು ಏನು ಅಂತ ಯೋಚಿಸದೆ ನೀವು ಒಪ್ಕೊಂಡು ಒಬ್ಬರೇ ಹೊರಟು ಬಿಡ್ತೀರಿ. ಆದ್ರೆ ಹಾಗೆ ಒಪ್ಪಿಕೊಂಡು ಹೋಗುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಆಹ್ವಾನಿಸಿದವರ ಹಿನ್ನೆಲೆ ತಿಳಿಯದೆ ಮುಂದುವರಿಬೇಡಿ. ಹೀಗಂತ ಕಲಾವಿದನನ್ನ ಅಲರ್ಟ್ ಮಾಡಬೇಕಾದ ಸ್ಥಿತಿ ಬಂದಿರುವುದು ಅಪಹರಣದ ಹೊಸ ತಂತ್ರ ಹುಡುಕಿಕೊಂಡಿರುವ ಪುಂಡರ ಗುಂಪುಗಳು ತಯಾರಾಗಿರೋ ಹಿನ್ನೆಲೆಯಲ್ಲಿ. ಹೌದು, ಕಾರ್ಯಕ್ರಮದ ನೆಪದಲ್ಲಿ ಕಲಾವಿದರನ್ನ ಆಹ್ವಾನಿಸಿ ನಂತರ ಅವರನ್ನ ಅಪಹರಿಸಿ ಹಣ ವಸೂಲಿ ಮಾಡುವ 2 ಘಟನೆಗಳು ಇತ್ತೀಚೆಗೆ ನಡೆದು ಹೋಗಿವೆ. ಏನಿದು ಅಪಹರಣಗಳು? ಇವರ ಕ್ರೈಮ್ ಪ್ಲಾನ್ ಎಂಥದ್ದು? ಖ್ಯಾತ ನಟರನ್ನೇ ವಂಚಿಸುವ ಇವರ ಕಾರ್ಯತಂತ್ರ ಎಂಥದ್ದು? ನಡೆದಿರುವ 2 ಅಪಹರಣಗಳನ್ನ ಒಂದೇ ಗುಂಪು ನಡೆಸಿದ್ಯಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ, ಕೇಳಿ. ನಾವು ನಿರುದ್ಯೋಗಿಗಳು, ಒತ್ತೆ ಹಣವನ್ನ ಉದ್ಯೋಗ ಸಿಕ್ಕಾಗ ಹಿಂತಿರುಗಿಸ್ತೇವೆ ಅಂತ ಹೇಳುವ ಯುವಕರು ಹಾಸ್ಯ ನಟ ಸುನೀಲ್ ಪಾಲ್ ಅವರನ್ನ ಅಪಹರಿಸಿದ್ರು. ಹಾಸ್ಯ ನಟ ಸುನೀಲ್ ಪಾಲ್ ಬಳಿಕ ನಟ ಮುಷ್ತಾಕ್ ಖಾನ್ ಅವರು ಕಾರ್ಯಕ್ರಮವೊಂದಕ್ಕೆ ಆಹ್ವಾನಿಸುವ ನೆಪದಲ್ಲಿ ನನ್ನನ್ನ ಅಪಹರಿಸಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಈ ಸಂಬಂಧ ಪೊಲೀಸ್ ದೂರನ್ನು ದಾಖಲಿಸಿದ್ದಾರೆ. ವೆಲ್ಕಮ್ ಚಿತ್ರದ ಮೂಲಕ ನಟನಿಗೆ ಮನೆ ಮಾತಾಗಿದ್ದ ಚಲನಚಿತ್ರ ನಟ ಮುಷ್ತಾಕ್ ಖಾನ್ ಅವರನ್ನ ಅಪಹರಿಸಿ ಗಂಟೆಗಟ್ಟಲೆ ಚಿತ್ರಹಿಂಸೆ ನೀಡಿ 2 ಲಕ್ಷ ನೀಡುವಂತೆ ಬಲವಂತ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ. ನವೆಂಬರ್ 20ರಂದು ನಡೆದ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ದೂರಿನ ಪ್ರಕಾರ ಮುಷ್ತಾಕ್ ಖಾನ್ ಅವರು ನವೆಂಬರ್ 15ರಂದು ರಾಹುಲ್ ಸೈನಿ ಅನ್ನುವಾತನಿಂದ ಕರೆ ಸ್ವೀಕರಿಸಿದ್ದಾರೆ. ಮೀರತ್ನಲ್ಲಿ ನಡೆಯುವ ಸನ್ಮಾನ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ತೆರಳುವ ಪ್ರಯಾಣ ವೆಚ್ಚವನ್ನ ಭರಿಸುವುದಾಗಿ ಭರವಸೆಯನ್ನು ನೀಡಲಾಗಿತ್ತು. ಅದರಂತೆ ಯುಪಿಐ ಮೂಲಕ 25,000 ವರ್ಗಾವಣೆ ಮಾಡಿ ಬಾಕಿ ಹಣವನ್ನ ನಂತರ ನೀಡುವುದಾಗಿ ಹೇಳಲಾಗಿತ್ತು. ಕರೆ ಮಾಡಿದಾತ ಮುಷ್ತಾಕ್ ಖಾನ್ಗೆ ವಿಮಾನ ಟಿಕೆಟ್ ಕೂಡ ಕಳಿಸಿಕೊಟ್ಟಿದ್ದಾನೆ. ಮುಷ್ತಾಕ್ ಖಾನ್ ದಿಲ್ಲಿಗೆ ಬಂದಿಳಿದು ರಾಹುಲ್ ಸೈನಿ ಕಳಿಸಿದ ಕ್ಯಾಬ್ ಅನ್ನ ಹತ್ತಿದ್ದಾರೆ. ಈ ವೇಳೆ ಚಾಲಕನಲ್ಲದೆ ಮತ್ತೋರ್ವ ವ್ಯಕ್ತಿ ಕೂಡ ಕಾರ್ನಲ್ಲಿದ್ದ. ಸ್ವಲ್ಪ ಮುಂದಕ್ಕೆ ತೆರಳುತ್ತಾ ಇದ್ದಂತೆ ಕಾರನ್ನ ನಿಲ್ಲಿಸಿ ಮತ್ತೊಂದು ಕಾರಿನಲ್ಲಿ ಕುಳಿತುಕೊಳ್ಳುವಂತೆ ನಟನಿಗೆ ತಿಳಿಸಲಾಗಿದೆ. ಈ ವೇಳೆ ಕಾರಿನಲ್ಲಿ ಮತ್ತಿಬ್ಬರು ಕೂಡ ಇದ್ರು. ಖಾನ್ಗೆ ಸಂಶಯ ಬಂದು ಪ್ರಶ್ನಿಸಿದಾಗ ಸುಮಾರು 3-4 ಗಂಟೆಗಳ ಕಾಲ ಕಾರ್ನಲ್ಲಿ ಸುತ್ತಾಡಿಸಿ ನಂತರ ಅವರನ್ನ ಬಿಷ್ಣೋರ್ ಬಳಿ ಇರುವ ನಗರದ ಹೊರವಲಯದ ಮನೆಯೊಂದಕ್ಕೆ ಕರೆದೊಯ್ದು ಚಿತ್ರಹಿಂಸೆ ನೀಡಿದ್ದಾರೆ. ಬಳಿಕ ಅಪಹರಣಕಾರರು ಮದ್ಯಪಾನ ಮಾಡೋಕೆ ಪ್ರಾರಂಭಿಸಿದ್ದು ಮುಂಜಾನೆ ವೇಳೆ ಪ್ರಜ್ಞೆ ಕಳೆದುಕೊಂಡಿದ್ದಾರೆ. ಈ ವೇಳೆ ನಟ ತಪ್ಪಿಸಿಕೊಂಡು ಪಕ್ಕದ ಮಸೀದಿಗೆ ತೆರಳಿದ್ದಾರೆ. ಆ ಬಳಿಕ ಮಸೀದಿ ಧರ್ಮಗುರುವಿನ ಸಹಕಾರದಿಂದ ಕುಟುಂಬವನ್ನ ಸಂಪರ್ಕಿಸಿದ್ದಾರೆ. ಅಪಹರಣಕಾರರು ಖಾನ್ಗೆ ಸರಿಸುಮಾರು 12 ಗಂಟೆಗಳ ಕಾಲ ಕಿರುಕುಳ ನೀಡಿದ್ದು 1 ಕೋಟಿ ರೂಪಾಯಿ ಒತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದೇ ವೇಳೆ ಅವರು ಖಾನ್ ಹಾಗೂ ಪುತ್ರನ ಬ್ಯಾಂಕ್ ಖಾತೆಗಳಿಂದ 2 ಲಕ್ಷ ರೂಪಾಯಿ ವರ್ಗಾಯಿಸಿಕೊಂಡಿದ್ದಾರೆ. ಮುಂಜಾನೆ ಆಜಾನ್ ಕೇಳಿದಾಗ ಸಮೀಪದಲ್ಲೇ ಮಸೀದಿಯೊಂದು ಇದೆ ಅಂತ ಅರ್ಥ ಮಾಡಿಕೊಂಡ ಖಾನ್ ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತ ಮುಷ್ತಾಕ್ ಖಾನ್ರ ವ್ಯಾಪಾರದ ಪಾಲುದಾರ ಶಿವಂ ಯಾದವ್ ತಿಳಿಸಿದ್ದಾರೆ. ಈ ಸಂಬಂಧ ಮುಷ್ತಾಕ್ ಖಾನ್ ಅವರು ಬಿಷ್ಣೋರ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ. ಇದಕ್ಕೂ ಮುನ್ನ ಮುಂಬೈನ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸುನೀಲ್ ಪಾಲ್ ರನ್ನ 5 ವ್ಯಕ್ತಿಗಳು ಅಪಹರಿಸಿ 7.5 ಲಕ್ಷ ರೂಪಾಯಿ ಒತ್ತೆ ಹಣ ವಸೂಲು ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿತ್ತು. ಉತ್ತರ ಪ್ರದೇಶದ ಮೀರತ್ನಲ್ಲಿ ಅವರನ್ನ 24 ಗಂಟೆಗಳ ಕಾಲ ಒತ್ತೆ ಇರಿಸಿದ ಅಪಹರಣಕಾರರು ಒತ್ತೆ ಹಣ ಸ್ವೀಕರಿಸಿದ ಬಳಿಕ ಅದರಲ್ಲಿ 20,000 ರೂಪಾಯಿಯನ್ನ ಅವರ ವಿಮಾನ ಪ್ರಯಾಣಕ್ಕಾಗಿ ನೀಡಿದ್ರು. ಹರಿದ್ವಾರದಲ್ಲಿ ಕಾಮಿಡಿ ಕಾರ್ಯಕ್ರಮ ನೀಡೋದಕ್ಕಾಗಿ ಅಪಹರಣಕಾರರು ಸುನೀಲ್ ಪಾಲ್ ರನ್ನ ಆಹ್ವಾನಿಸಿದ್ರು. ಮುಂಗಡ ಹಣವನ್ನು ಪಾವತಿಸಿದ್ರು. ಅಲ್ಲಿಗೆ ಹೋದ ಬಳಿಕ ಅವರನ್ನ ಅಪಹರಿಸಲಾಗಿತ್ತು. ಆರಂಭದಲ್ಲಿ ಅವರು 20 ಲಕ್ಷ ರೂಪಾಯಿ ಒತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಬಳಿಕ ಬೇಡಿಕೆ 7.5 ಲಕ್ಷ ರೂಪಾಯಿಗೆ ಇಳಿತು. ಈ ನಡುವೆ ತಾವು ನಿರುದ್ಯೋಗಿಗಳು ಅನ್ನೋದಾಗಿ ಹೇಳಿಕೊಂಡ ಅಪಹರಣಕಾರರು ತಮಗೆ ಕೆಲಸ ಸಿಕ್ಕ ಬಳಿಕ ಹಣವನ್ನ ಹಿಂತಿರುಗಿಸುವ ಭರವಸೆಯನ್ನು ನೀಡಿದ್ದಾರೆ. ನನಗೆ ಎಲ್ಲೂ ಸಂಶಯ ಬರಲಿಲ್ಲ, ಎಲ್ಲವೂ ಸರಿಯಾಗೇ ಇತ್ತು. ಸೋಮವಾರ ದಿಲ್ಲಿ ವಿಮಾನ ನಿಲ್ದಾಣದಿಂದ ನನ್ನನ್ನ ಕರೆದೊಯ್ಯೋಕೆ ಅವರು ಕಾರೊಂದನ್ನ ಕಳಿಸಿದ್ರು. ಮೀರತ್ ತಲುಪಿದಾಗ ಜನರ ಗುಂಪೊಂದು ನನ್ನನ್ನ ಬಲವಂತವಾಗಿ ಮತ್ತೊಂದು ವಾಹನಕ್ಕೆ ಹಚ್ಚಿದ್ರು. ಅವರು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ನಮ್ಮಲ್ಲಿ ವಿಷ ತುಂಬಿದ ಇಂಜೆಕ್ಷನ್ ಇದೆ, ಸಹಕರಿಸದೇ ಇದ್ರೆ ಕೊಲ್ಲೋದಾಗಿನೂ ಅವರು ಬೆದರಿಸಿದ್ರು ಅಂತ ಸುನೀಲ್ ಹೇಳಿದ್ರು. ಬಿಡುಗಡೆಯ ಬಳಿಕ ಅವರು ಮುಂಬೈನ ಸಾಂತಾಕ್ರೂಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣವನ್ನ ಮೀರತ್ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಈ 2 ಘಟನೆಗಳ ಶೈಲಿ ಒಂದೇ ಆಗಿದ್ದರೂ ಒಂದೇ ಗುಂಪು ಇದರ ಹಿಂದೆ ಇದೆಯಾ ಅನ್ನೋ ವಿಷಯ ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಇದು ಕಲಾವಿದರಿಗೆ ಎಚ್ಚರಿಕೆಯ ಘಂಟೆಯಾಗಿರಬೇಕು, ವಿಶೇಷವಾಗಿ ಹೊಸ ಕಲಾವಿದರಿಗೆ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡುವ ಅವಕಾಶ ಸಿಕ್ಕರೆ ಅದು ದೊಡ್ಡ ವಿಷಯ. ಹೀಗಿರುವಾಗ ಹಿಂದೆ ಮುಂದೆ ನೋಡದೆ ಆಹ್ವಾನ ಸ್ವೀಕರಿಸುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಜಾಗರೂಕತೆ ವಹಿಸುವುದು ತುಂಬಾ ಅಗತ್ಯ. ಅಪರಾಧ ಮಾಡುವುದು ತುಂಬಾ ಸುಲಭವಾಗಿರುವ ಈ ಕಾಲದಲ್ಲಿ ತಮ್ಮನ್ನ ತಾವೇ ಸುರಕ್ಷಿತರಾಗಿಸಿಕೊಳ್ಳುವುದು ಬಹಳ ಮುಖ್ಯ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.